ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ನ್ಯಾಷನಲ್ ಪಾರ್ಕ್ಸ್ ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸುಮಾರು 5 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕಾಣ್ತೀವಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು, ಅದೇ ರೀತಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಅಂಶಿ ರಾಷ್ಟ್ರೀಯ ಉದ್ಯಾನವನ, ಅದೇ ರೀತಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಅದೇ ರೀತಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಕಾಣ್ತಾ ಬಂದಾಗ ದಕ್ಷಿಣ ಕನ್ನಡ ಮತ್ತು ತಮಿಳುನಾಡಿನ ಒಂದು ಗಡಿ ಭಾಗದಲ್ಲಿ ಇದು ಕಂಡು ಬರ್ತದೆ. ಅದೇ ರೀತಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಕೊಡಗು ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಕಾಣ್ಬೋದು. ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ, ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಕಂಡು ಬರ್ತದೆ. ಅದೇ ರೀತಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಬೆಂಗಳೂರಿನ ಹೊರವಲಯದಲ್ಲಿ, ಇತ್ತೀಚೆಗೆ ಇದು ಸುದ್ದಿಯಲ್ಲಿ ಕೂಡ ಇತ್ತು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದು ಕೂಡ ಕಂಡು ಬರ್ತದೆ. ಒಂದೊಂದಾಗಿ ನಾವು ನೋಡ್ತಾ ಬಂದಾಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದು ಸ್ಥಾಪನೆ ಆಗಿದ್ದು ಬಂದ್ಬಿಟ್ಟು 1974ರಲ್ಲಿ. ಇದರ ಒಟ್ಟು ವಿಸ್ತೀರ್ಣ ಬಂದ್ಬಿಟ್ಟು 912 ಚದರ ಕಿಲೋಮೀಟರ್. ಇದು ಸ್ಥಾಪನೆ ಆಗಿದ್ದು 1974. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹೊಂದಿಸಿ ಬರೆ ಪ್ರಶ್ನೆಗಳಲ್ಲಿ ಈ ಥರ ಕೇಳುವಂತಹ ಸಾಧ್ಯತೆ ಇರುತ್ತದೆ. ಹಾಗೆ ಅಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಸಸ್ಯ ಪ್ರಭೇದವನ್ನು ನಾವು ನೋಡ್ತಾ ಬಂದಾಗ ರೂಸ್ವುಡ್ ಅಂತಕ್ಕಂಥದ್ದಾಗಿರ್ಬೋದು, ಅದೇ ರೀತಿ ಶ್ರೀಗಂಧದ ಮರ, ಭಾರತೀಯ ಲಾರೆನ್ ಅಂತಕ್ಕಂಥದ್ದು. ಇವೆಲ್ಲ ಜೀವ ವೈವಿಧ್ಯತೆಯಿಂದ ಕೂಡಿದಂಥದ್ದು ಯಾವುದು ಅಂತಂದರೆ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಅದೇ ರೀತಿಯಾಗಿ ಈ ಒಂದು ಉದ್ಯಾನವನದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾದ ಗೋಲ್ಡನ್ ಶವರ್ ಅಂತಕ್ಕಂತಹ ಮರಗಳಾಗಿರ್ಬೋದು, ಕಾಡಿನ ಜ್ವಾಲೆ, ನೆಲ್ಲಿಕಾಯಿ, ಅದೇ ರೀತಿ ಕದಂ ಮರ ಅಂತಕ್ಕಂತಹ ಪ್ರಮುಖ ಸಸ್ಯ ಪ್ರಭೇದಗಳನ್ನು ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಬಂಡೀಪುರ ಬಂದ್ಬಿಟ್ಟು ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲಿ ಈ ಒಂದು ಉದ್ಯಾನವನ ಕಂಡು ಬರ್ತದೆ ಸ್ನೇಹಿತರೆ. ಮುಂದಿನ ಒಂದು ರಾಷ್ಟ್ರೀಯ ಉದ್ಯಾನ ಬಂದ್ಬಿಟ್ಟು ನಾಗರಹೊಳೆ. ನಾಗರಹೊಳೆ ಕಂಡು ಬರ್ತಕ್ಕಂಥದ್ದು ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ. ಇದನ್ನು 1999ರಲ್ಲಿ 37ನೇ ಹುಲಿ ಸಂರಕ್ಷಿತ ತಾಣ ಅಂತೇಳಿ ಘೋಷಣೆ ಮಾಡ್ತಾರೆ. ಇದು ಸ್ಥಾಪನೆ ಆಗಿದ್ದು ಬಂದ್ಬಿಟ್ಟು 1988ರಲ್ಲಿ. 1999ರಲ್ಲಿ ಇದನ್ನು 37ನೇ ಹುಲಿ ಸಂರಕ್ಷಿತ ತಾಣ ಅಂತೇಳಿ ಕರೀತಾರೆ. ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಪ್ರಾಣಿ ಯಾವುದು ಅಂತಂದರೆ ಬಂಗಾಳಿ ಹುಲಿ. ಬಂಗಾಳಿ ಟೈಗ್ರಿಸ್ ಅಂತ ಏನು ನಾವು ಕರಿತೀವಲ್ಲ, ಅದು ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಇಲ್ಲಿ ಕಂಡುಬರುವಂತಹ ಪ್ರಮುಖವಾದ ಬುಡಕಟ್ಟು ಜನಾಂಗ ಯಾವುದು ಅಂತಂದರೆ ಕುರುಬ ಆಗಿರ್ಬೋದು, ಅದೇ ರೀತಿ ಕೊರಗರು ಕಂಡು ಬರ್ತಕ್ಕಂಥದ್ದನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣ್ಬೋದು. ಇದನ್ನು 1999ರಲ್ಲಿ 37ನೇ ಹುಲಿ ಸಂರಕ್ಷಿತ ತಾಣ ಅಂತೇಳಿ ಗುರುತಿಸ್ತಾರೆ. ಅದೇ ರೀತಿ ಇದು ನೀಲಗಿರಿಯ ಬಯೋಸ್ಪಿಯರ್ ರಿಸರ್ವ್ನ ಒಂದು ಭಾಗ ಕೂಡ ಆಗಿದೆ ಅಂತೇಳಿ ಗಮನಿಸ್ಬೋದು. ಅದೇ ರೀತಿ ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಪ್ರಾಣಿಗಳಾಗಿರ್ಬೋದು, ಅದೇ ರೀತಿ ಜೀವ ಸಂಕುಲವನ್ನು ನಾವು ನೋಡ್ತಾ ಬಂದಾಗ ಬೆಟ್ಟಗಳು, ಜಲಪಾತಗಳು, ಅದೇ ರೀತಿಯಾಗಿ ಬಂಗಾಳಿ ಹುಲಿಗಳು, ಅದೇ ರೀತಿ ಭಾರತೀಯ ಆನೆಗಳು, ಭಾರತೀಯ ಚಿರತೆಗಳು ಮತ್ತು ವಿವಿಧ ಜಿಂಕೆ ಜಾತಿಯ ಪ್ರಾಣಿಗಳನ್ನು ನಾವಿಲ್ಲಿ ಕಾಣ್ಬೋದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಅಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಒಂದು ಹುಲಿ ಸಂರಕ್ಷಿತ ತಾಣ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಇದು ಸ್ಥಾಪನೆ ಆಗಿದ್ದು ಬಂದ್ಬಿಟ್ಟು 1987ರಲ್ಲಿ ಸ್ಥಾಪನೆ ಆಗ್ತದೆ. ಅದೇ ರೀತಿ ಇದಕ್ಕೆ ಮೊದಲಿದ್ದಂತಹ ಒಂದು ಹೆಸರು ನೋಡ್ತಾ ಬಂದಾಗ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ. ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದು ಪರಿವರ್ತನೆಯಾಗಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಜೊತೆಗೆ ಇದೊಂದು ಹುಲಿ ಸಂರಕ್ಷಿತ ತಾಣವೂ ಕೂಡ, ಅಂದರೆ ಕಾಳಿ ಹುಲಿ ಸಂರಕ್ಷಿತ ತಾಣ ಅಂತ ಕೂಡ ನಾವು ಇದನ್ನು ಕರಿಬೋದು. 1987ರಲ್ಲಿ ಸ್ಥಾಪನೆಯಾದಂತಹ ಅಂಶಿ ರಾಷ್ಟ್ರೀಯ ಉದ್ಯಾನವನವು ಈಗ ಅಂಶಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶದ ಭಾಗವಾಗಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಅಂದರೆ 2015ರಲ್ಲಿ ಕಾಳಿ ಟೈಗರ್ಸ್ ರಿಸರ್ವ್ ಎಂದು ಕೂಡ ಇದನ್ನು ಮರುನಾಮಕರಣ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. 2015ರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕಾಳಿ ಟೈಗರ್ ರಿಸರ್ವ್ ಅಂಥೇಳಿ ಇದರ ಮರುನಾಮಕರಣವಾಗಿದೆ. ಇದು ಕಂಡು ಬರ್ತಕ್ಕಂಥದ್ದು ಇಲ್ಲಿ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಇರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು. ಇದರ ಅಷ್ಟು ವಿಸ್ತೀರ್ಣವನ್ನು ನಾವು ಇಲ್ಲಿ ನೋಡ್ತಾ ಬಂದಾಗ 1300 ಚದರ ಮೈಲ್ಗಳಷ್ಟಿದೆ. ಇಲ್ಲಿ ಹುಲಿಗಳಾಗಿರ್ಬೋದು, ಅದೇ ರೀತಿ ಚಿರತೆ, ಸೋಮಾರಿ ಕರಡಿಗಳು,
ನೆಕ್ಸ್ಟು ಇಲ್ಲಿ ತಾವು ಗಮನಿಸ್ಬೋದು ಕಪ್ಪು ಪ್ಯಾಂಥರ್ ಅಂತಕ್ಕಂತಹ ಪ್ರಮುಖವಾದ ಜೀವಿಗಳನ್ನು ನಾವು ಅಂಶಿ ರಾಷ್ಟ್ರೀಯ ಉದ್ಯಾನವನದಲ್ಲಿ, ಪ್ರಮುಖವಾದಂತಹ ಪ್ರಾಣಿ ಅಂತಂದರೆ ಹುಲಿ. ಸೊ ಇದೊಂದು ಹುಲಿ ಸಂರಕ್ಷಿತ ತಾಣವಾಗಿದೆ. ಸೊ ಹಾಗಾಗಿ ಇದನ್ನು ಕೂಡ ತಾವು ಗಮನಿಸ್ಬೋದು ಸ್ನೇಹಿತರೆ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂದ್ಕೊಟ್ಟು ಸೊ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಕೇಳಿದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸೊ ಇದೊಂದು ಟೈಗರ್ ರಿಸರ್ವ್ ಆಗಿದೆ. ಅದೇ ರೀತಿ 1987ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಟೈಗರ್ ರಿಸರ್ವ್ ಆಗಿ ಯಾವಾಗ ಮರುನಾಮಕರಣ ಮಾಡ್ತಾರೆ ಅಂತಂದರೆ 2015ರಲ್ಲಿ. ಸೊ ಇದೆಲ್ಲವೂ ಕೂಡ ತಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಮುಂದಿನ ಒಂದು ರಾಷ್ಟ್ರೀಯ ಉದ್ಯಾನವನ ಸ್ನೇಹಿತರೆ, ಸೊ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು 1974ರಲ್ಲಿ ಸ್ಥಾಪನೆ ಆಗ್ತದೆ. ಒಟ್ಟಾರೆ 260 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದಂತಹ ಸೊ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನ ಸಮೀಪದಲ್ಲಿದು ಕಂಡು ಬರ್ತದೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕೂಡ ಇತ್ತು. ಅಂದರೆ ದಕ್ಷಿಣ ಭಾರತದ ಅತಿ ದೊಡ್ಡ ಒಂದು ಚಿರತೆಯ ಸಫಾರಿ ಅಂತಕ್ಕಂಥದ್ದು. ಸೊ ಚಿರತೆಯ ಸಫಾರಿ ಅಂತಕ್ಕಂಥದ್ದು ಅಂದರೆ ಭಾರತದ ಅತಿ ದೊಡ್ಡ ಚಿರತೆಯ ಸಫಾರಿಯನ್ನು, ದಕ್ಷಿಣ ಭಾರತ ಅಲ್ಲ ಸಾರಿ, ಸೊ ಭಾರತದ ಅತಿ ದೊಡ್ಡ ಚಿರತೆಯ ಸಫಾರಿಯನ್ನು ಸೊ ಈ ಒಂದು ಜುವಾಲಜಿಕಲ್ ಗಾರ್ಡನ್ ಅಂದರೆ ಬನ್ನೇರುಘಟ್ಟದಲ್ಲಿ ಬರುವಂತಹ ಜುವಾಲಜಿಕಲ್ ಗಾರ್ಡನ್ನೊಂದಿಗೆ ಕೂಡಿ ಸೊ ಇದನ್ನು ಆರಂಭ ಮಾಡ್ತಾರೆ. ಅಂದರೆ ದಕ್ಷಿಣ ಭಾರತದ ಮೊಟ್ಟ ಮೊದಲ ಒಂದು ಚಿರತೆಯ ಸಫಾರಿಯನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಅಥವಾ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆರಂಭಿಸಲಾಗಿದೆ ಅಂತಂದರೆ ಸೊ ಅದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೊ ಇತ್ತೀಚೆಗೆ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಇದು ಸ್ಥಾಪನೆ ಆಗಿದ್ದು ಬಂದ್ಬಿಟ್ಟು 1970ರಲ್ಲಿ ಸ್ಥಾಪನೆ ಆಗ್ತದೆ. ಜೊತೆಗೆ ಇದೊಂದು ನೈಸರ್ಗಿಕ ಮೀಸಲು ಪ್ರದೇಶ ಅಂತೇಳಿ ನಾವು ಇದನ್ನು ಗುರುತಿಸ್ತಾ ಹೋಗ್ತೀವಿ. ಸೊ 2002ರಲ್ಲಿ ನಾವು ಇದನ್ನು ಜುವಾಲಜಿಕಲ್ ಗಾರ್ಡನ್ನೊಂದಿಗೆ ಕೂಡಿಸ್ತೀವಿ. ಅಂದರೆ 2002ರಲ್ಲಿ ಜುವಾಲಜಿಕಲ್ ಗಾರ್ಡನ್ನೊಂದಿಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು ಸೊ ನಾವು ವರ್ಧಿಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಪ್ರವಾಸಿಗರಿಗೆ ಆಕರ್ಷಣೀಯವಾದಂತಹ ಒಂದು ಸ್ಥಳವಾಗ್ತದೆ. ಸೊ ಸುಮಾರು ಜೀವ ವೈವಿಧ್ಯತೆಗಳನ್ನು ತನ್ನ ಮಡಿಲಲ್ಲಿ ಈ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಹೊಂದಿದೆ ಅಂತೇಳಿ ನಾವೆಲ್ಲ ಕಾಣ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದು ಕಂಡು ಬರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಸೊ ಸ್ಥಾಪನೆ ಬಂದ್ಬಿಟ್ಟು 1987ರಲ್ಲಿ ಸ್ಥಾಪನೆ ಆಗ್ತದೆ. ಸೊ ಇಲ್ಲಿ ಕಂಡು ಬರುವಂತಹ ಪ್ರಮುಖವಾದ ಪ್ರಾಣಿ ಯಾವುದು ಅಂತಂದರೆ ಸಿಂಹಬಾಲದ ಮಕಾಕ್ಗಳು ಅಂತೇಳಿ. ಸೊ ಇತ್ತೀಚೆಗೆ ಒಂದು ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆ ಕೂಡ ಆಗಿತ್ತು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸಿಂಹಬಾಲದ ಮಕಾಕ್ಗಳು ಯಾವ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ ಅಂತಂದರೆ ಸೊ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಸೊ ಇಲ್ಲಿ ಹುಲಿಗಳು, ಅದೇ ರೀತಿ ಚಿರತೆ, ನೆಕ್ಸ್ಟ್ ಸೋಮಾರಿ ಕರಡಿಗಳು ಇಲ್ಲಿ ಇರುವಂತಹ ಪ್ರಮುಖವಾದ ಪ್ರಾಣಿಗಳಾಗ್ತವೆ. ಸೊ ಅದೇ ರೀತಿಯಾಗಿ ಇದೊಂದು ಪರಿಸರ ಪ್ರಿಯರಿಗೆ ಒಂದು ಆಕರ್ಷಣೀಯವಾದಂತಹ ಸ್ಥಳ ಕೂಡ ಆಗ್ತದೆ. ಸೊ ನಾವು ಇದನ್ನೆಲ್ಲ ಗಮನಿಸಬೇಕು. 1987ರಲ್ಲಿ ಸೊ ಇದನ್ನು ಸ್ಥಾಪನೆ ಮಾಡ್ತಾರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನು, ನೆನಪಿರಲಿ ಸ್ನೇಹಿತರೆ. ಸೊ ಇದಿಷ್ಟು ಪ್ರಮುಖವಾಗಿ ಕರ್ನಾಟಕದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಸ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ನಾವೆಲ್ಲ ಗಮನಿಸ್ಬೋದು. ಅಲ್ಲಿ ಬರುವಂತಹ ಪ್ರಮುಖವಾದಂತಹ ಜೀವ ಸಂಕುಲ ಆಗಿರ್ಬೋದು, ಅದೇ ರೀತಿ ಸಸ್ಯ ಸಂಕುಲನ ಬಗ್ಗೆ ತಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಸೊ ಯಾರಾದರೂ ನಮ್ಮ ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.